ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿತ್ರದುರ್ಗದಲ್ಲಿ ಶನಿವಾರ ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವಮಾನವನ್ನ ಮಾಡಲಾಗಿದೆ ಅಂತ ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿಯವರು ಕಿಡಿಕಾರ್ತಿದ್ದಾರೆ. ಜಗದ್ಗುರುಗಳನ್ನ ವೇದಿಕೆ ಮೇಲೆ ಕೂರಿಸಿ ನಮ್ಮನ್ನ ನಾಯಿಯಂತೆ ಮೂಲೆ ಮಾಡಿಬಿಟ್ರು, ನಮಗೆ ಪುಡಿಕಾಸು ಕೂಡ ದಕ್ಷಿಣೆ ಅವ್ರಿಗೆ ಕೊಡ್ತಿದ್ರೆ ನಮಗೆ ಬಹಳ ನೋಡಿ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅಸಮಾಧಾನಗಳನ್ನ ಹುಡುಗಾಕಿದ್ದಾರೆ. ಅಷ್ಟಕ್ಕೂ ಶ್ರೀಗಳ ಕಿಡಿನುಡಿಗಳು ಹೇಗಿತ್ತು ಅಂತೀರಾ? ಅವರ ಮಾತುಗಳನ್ನ ನೋಡ್ಕೊಂಡ್ ಬರೋಣ. ಚಿತ್ರದುರ್ಗದಲ್ಲಿ ರೈತ ನಾಯಕ ಅಂತ ಹೇಳಿಕೊಂಡಿರ್ತಕ್ಕಂಥ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಮಾಡಿದರು. ಹಲವಾರು ಸಮುದಾಯದ ಸ್ವಾಮೀಜಿಗಳು ನಾವು ಒಟ್ಟಿಗೆ ಹೋಗಿದ್ರು. ಆದ್ರೆ ನಾವೆಲ್ಲ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಏನು ಕಂಡು ಬಂದಿದೆ ಅಂದ್ರೆ, ನಮ್ಮಂದ ಸ್ವಾಮೀಜಿಗಳನ್ನ, ಸಣ್ಣ ಸಣ್ಣ ಮಠದ ಸ್ವಾಮೀಜಿಗಳನ್ನೇ, ಸಮಾಜದ ಸ್ವಾಮೀಜಿಗಳನ್ನ ನಾಯಿನ ಬೆಲೆ ಕೂಡ ಕೊಡದೆ, ಯಾವುದೋ ಒಂದು ಮೂಲೆಯಲ್ಲಿ ಕಸೆಯನ್ನ ಬೀಸಾಕುವ ಮೂಲೆಯಲ್ಲಿ ಯಾವುದೋ 4 ಚೇರ್ ಹಾಕ್ಬಿಟ್ಟು ಕೂಡಿಸಿರತಕ್ಕದ್ದು ನೋಡಿದಿವಿ. ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳಿಗೆ 3,000 ರೂಪಾಯಿ, 5,000 ರೂಪಾಯಿ. ವೇದಿಕೆ ಮೇಲೆ ಏನು ಕೂತಿದಾರಲ್ಲ ಜಗದ್ಗುರುಗಳಂತ ಹೇಳಿಕೊಂಡವರಿಗೆಲ್ಲ 1 ಲಕ್ಷದಿಂದ ಮೇಲ್ಗಡೆಯಂತೆ. ಇದು ನಮಗೆ ಗೊತ್ತಿಲ್ಲ. ಇದು ಯಾವ ಪದ್ಧತಿ ನಿಮ್ದು ಅಂದ್ರೆ, ಯಡಿಯೂರಪ್ಪನ ಮಗನ್ನ ಅಧಿಕಾರಕ್ಕೆ ತರಕ್ಕೋಸ್ಕರ ರಾಜ್ಯದ ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನೇ ಕೂಡ ಬಲಿಪಶು ಮಾಡಿ, ನನ್ನ ಮಗನೇ ಇರಬೇಕು, ನನ್ನ ಮಕ್ಕಳೇ ಇರಬೇಕು, ನನ್ನ ಬೆಂಬಲಿಗರೇ ಇರಬೇಕು, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಷ್ಟೇ ಇರ್ಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡಿತ್ತು. ಇದು ನಮಗೆ ಗೊತ್ತಾಗಲಿಲ್ಲ. ಇದು ಮೊದಲು ಗೊತ್ತಾಗಲಿಲ್ಲ. ನಿಮ್ಮ ಪ್ರೀತಿ ನೋಡಿದಾಗ ನಮಗೇನೋ ಅನಿಸಿತ್ತು. ಅದನ್ನ ಅಷ್ಟೇ ನಾನು ಮಾತಾಡ್ತೇನೆ. ಚಿತ್ರದುರ್ಗದಲ್ಲಿ ಕೇವಲ 4-5 ಸ್ವಾಮೀಜಿಗಳು ಅಲ್ಲ ಹಿಂದುಳಿದ ವರ್ಗದ ಸ್ವಾಮಿಗಳು ರಾಜ್ಯದಲ್ಲಿ. ಅತಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಸ್ವಾಭಿಮಾನದಿಂದ ಇವತ್ತು ರಾಜ್ಯದಲ್ಲಿ ಇದ್ದೇವೆ. ನೀವು ಸ್ವಾಭಿಮಾನದಿಂದ ಕರೆದ ಮೇಲೆ ಸ್ವಾಭಿಮಾನದಿಂದ ನಡೆಸಿಕೊಳ್ಳಬೇಕಾದ ಜವಾಬ್ದಾರಿ ನಿಮಗಿತ್ತು. ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವಮಾನ ಮಾಡಿದ್ರು, ಮೂಲೆ ಗುಂಪು ಮಾಡಿದ್ರು. ಒಂದೊಂದು ಮಠದ ಸ್ವಾಮಿಗಳಿಗೆ ಬೆಣ್ಣೆ ಆದ್ರೆ ಇನ್ನುಳಿದ ಅತಿ ಹಿಂದುಳಿದ ವರ್ಗದಲ್ಲಿ ಅಥವಾ ಕೆಲ ಮಠಾಧೀಶರುಗಳಿಗೆ ಇವರು ಸುಣ್ಣವನ್ನ ಕೊಡೋ ಕೆಲಸ ಮಾಡ್ತಿದ್ದಾರೆ ಅಂತ ಶ್ರೀಗಳು ಹೇಳ್ತಿದ್ದಾರೆ. ಒಂದು ಒಳ್ಳೆ ಕಿಡಿ ಹೊತ್ಕೊಂಡಂಗಿದೆ ಇದು. ರಾಜ್ಯದ ಜನರಲ್ಲಿ ಒಂದು ಒಮ್ಮತದ ಬೇಡಿಕೆಯನ್ನು ಇಟ್ಟಂಗಿದೆ ಅವರು. ಸಮಾಜದ ಒಡೆಯುವ ಕಾರ್ಯ ಆಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಸ್ವಾಮೀಜಿ ಮಾತಾಡ್ದಂಗಿದೆ. ಅಂದರೆ ಮೇಲ್ವರ್ಗದ ಸ್ವಾಮಿಗಳನ್ನು ಒಂದು ತಟ್ಟೆಗೆ ಹಾಕಿದ್ದಾರೆ, ನಮ್ಮನ್ನೆಲ್ಲ ಸೇರಿಸಿ ಇನ್ನೊಂದು ಕಡೆ ಇದು ಮಾಡಿ ತೂಕಕ್ಕೆ ಹಾಕಿ ಇಟ್ಟಿದ್ದಾರೆ, ಸೈಡ್ಗೆಲ್ಲೋ ಹಾಕಿದ್ದಾರೆ, ನಾಯಿ ಕೊಡೋ ಬೆಲೆನೂ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಒಬ್ಬ ಸ್ವಾಮೀಜಿ ಅಥವಾ ಶ್ರೀ ಹೇಳ್ತಾ ಇರುವಂಥ ಮಾತು. ಹೌದು. ಅಂದರೆ ಎಷ್ಟು ಬೇಸತ್ತಿರ್ಬೋದು ಅವತ್ತು ಆ ಕಾರ್ಯಕ್ರಮದಲ್ಲಿ ಅಂತ. ಇವರು ಕಾರ್ಯಕ್ರಮದಲ್ಲಿ ಯಾರು ಗೃಹ ಮಂತ್ರಿಗಳು ಬಂದಾಗ ಅವರು ಕಾಲಿಗೆರ್ಗೋಕೆ ಹೋಗ್ತಾರೆ, ಆದರೆ ನಿಜವಾಗ್ಲೂ ಕಾಲಿಗೆರ್ಗಬೇಕಾಗಿರುವಂಥವ್ರನ್ನ ಮೂಲೆ ಗುಂಪು ಮಾಡಿ ಇಟ್ಟಿದ್ದಾರೆ. ಹೌದು. ಈ ಯಡಿಯೂರಪ್ಪನವರ ಅಭಿಮಾನೋತ್ಸವದ ನೆಪದಲ್ಲಿ ಇಂಥ ಅಚಾತುರ್ಯಗಳು ಆದಾಗಲೂ ಕೂಡ ಅವ್ರನ್ನ ಕರೆದು ಅವ್ರ ಮೇಲೆ ಆಗಿರುವಂಥ ಅವಮಾನಗಳು, ಅಪಮಾನ ಏನಾಗಿದೆ ಅದನ್ನು ತಿದ್ದುಕೊಳ್ಬೇಕು, ಸರಿಪಡಿಸ್ಬೇಕು ಅನ್ನುವಂಥ ಗೋಜಲ್ಗೂ ಹೋಗಿಲ್ವಲ್ಲ, ಇದು ಮೊದಲ ಅಪರಾಧ ಅಂತ ಅನ್ಸುತ್ತೆ. ಹೌದು, ಇದೇ ಮೊದಲ ಅಪರಾಧ. ಇವರ ಅಭಿಮಾನೋತ್ಸವ ಯಾವ ನೆಪಕ್ಕೆ ಬೇಕಿತ್ತು, ಯಾರಿಗೆ ಬೇಕಿತ್ತು ಅಂತಂದ್ರೆ ಅವ್ರ ಕುಟುಂಬಕ್ಕೆ ಮಾತ್ರ ಬೇಕಿತ್ತು, ಅವರು ಬಾಲಬಡಿಯವರಿಗೆ ಮಾತ್ರ ಬೇಕಿತ್ತು ಅನ್ನುವಂಥ ನಿಟ್ಟಲ್ಲಿ ಹೋಗ್ತಾ ಇರು. ಈಗಾಗಲೇ ಅವರ ಏನು ಬಿಜೆಪಿಯ ಮೂಲ ಬಿಜೆಪಿಗರು ಅಥವಾ ಬಿಜೆಪಿಯ ಹಿರಿಯರಲ್ಲಿ ಅಸಮಾಧಾನ ಇತ್ತು. ಇವರು KJP ಕಟ್ಟೋದಕ್ಕೆ ಹೋಗಿ ಒಡೆದು BJP ಕೂತ್ಕೊಂಡಿದ್ರು. ಮತ್ತೆ ವಾಪಸ್ ಬಂದಾದ ನಂತರದಲ್ಲಿ ಈ 2024ರಲ್ಲಿ ಪೋಕ್ಸೋ ಅಂತ ಗಂಭೀರ ಪ್ರಕರಣ ಇವ್ರ ಮೇಲಿದೆ, ಇನ್ನೂ ತನಿಖಾ ಹಂತದಲ್ಲಿದೆ. ಜನತೆ ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಬೇಕಿದ್ರಲ್ಲಿ ಈ ಧಾವಂತ ಯಾಕೆ ಬೇಕಿತ್ತು ಅನ್ನುವಂಥದ್ದು. ಮೇ 20ನೇ ತಾರೀಕಿಗೆ ಇದೇ ಪೋಕ್ಸೋ ಪ್ರಕರಣದ ವಿಚಾರಣೆ ನಡಲಿಕ್ಕಿದೆ. ಸೊ ಈ ಮೇ 20ರ ವಿಚಾರಣಾ ಹಂತದಲ್ಲೇನೆ ಗೃಹ ಮಂತ್ರಿಗಳನ್ನ ಇಲ್ಲಿ ಕರೆಸ್ಕೊಂಡು ಪಾದಪೂಜೆ ಮಾಡುವ ಅವಶ್ಯಕತೆ ಇತ್ತಾ? ಈ ಅಭಿಮಾನೋತ್ಸವ ನೆಪದಲ್ಲಿ ನೀವು ಏನು ಪ್ರಚೋದನೆ ಕೊಡ್ತಾ ಇದ್ದೀರಿ, ಏನನ್ನ ನೀವು ಆಗ್ತಾ ಇದ್ದೀರಿ? ಕಾನೂನು ಮೇಲೋ ಅಥವಾ ಕಾನೂನು ಕೈಗೆತ್ತಿಕೊಳ್ಳುವಂಥವ್ರ ಮೇಲೋ ನೀವೇನೋ ಒಂದು ನಿಟ್ಟಲ್ಲಿ ಹೇರಿಕೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ಜನರ ಅಪವಾದ ಕೂಡ ಅದೇ ಇದೆ ನಿಮ್ಮ ಮೇಲೆ. ಹೌದು, ಅಭಿಮಾನೋತ್ಸವದ ಅವಶ್ಯಕತೆ ಇರಲಿಲ್ಲ, ನಿಮ್ಮ ಮೇಲೆ ಗಂಭೀರವಾದ ಪ್ರಕರಣ ಇದೆ, ಅವಶ್ಯಕತೆ ಇರಲಿಲ್ಲ. ಈ ಮಟ್ಟಕ್ಕೆ ಈ ರೀತಿ ಅಭಿಮಾನೋತ್ಸವ ತೋರಿಸ್ಕೊಳ್ಳುವಂಥದ್ದು ಏನಿರಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಅವ್ರನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗಿ ನೀವು ಏನ್ ಬೇಕೋ ರಾಜಕೀಯ ಲಾಭ ಎತ್ತಬಹುದಾಗಿತ್ತು. ಈ ಕಾಲಕ್ಕೆ 50 ವರ್ಷ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ನಡೆಯಕ್ಕಾಗದೇ ಇರೋ ಯಡಿಯೂರಪ್ಪನವ್ರು ಕರ್ಕೊಂಡು ಹೋಗಿ ಯಾರ್ಯಾರಿಗೋ ಕಾಲಿಗೆ ಬೀಳಿಸೋ ಕಾರ್ಯಕ್ರಮ ಮಾಡಿದ್ದು ನಿಜಕ್ಕೂ ಮೊದಲಿಗೆ ಅವರ ಪುತ್ರರಿಗೆ ಅವಮಾನ ಇದು. ಹೌದು, ಅವರಿಗೆ ಚಿಮಾರಿ ಹಾಕಬೇಕು. ಯಾಕಂತಂದ್ರೆ ಒಬ್ಬ ದುರೀಣ ಅಂತ ನೀವು ಅಂದ್ಕೊಂಡಾಗ ಅವ್ರ ರಾಜಕೀಯ ಹೆಚ್ಚು ಕಡಿಮೆ ನಿವೃತ್ತಿ ತಗೊಂಡು ಒಂದು ಕಡೆ ಕೂತಿರ್ಬೇಕಾದ್ರೆ ಬಿಜೆಪಿಗೆ ನಿಜವಾಗ್ಲೂ ಬೇಕು ಅಂತಂದ್ರೆ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ. ನಿಮಗೆ ಈ ಧಾವಂತ ಬೇಕಾಗಿರ್ಲಿಲ್ಲ. ಬರಬೇಕಾದ್ರೆ ಆ ಕಾಲಕ್ಕೆ ಆ ಸಂದರ್ಭಕ್ಕೆ ಬಳಕೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಬಳಕೆ ಮಾಡ್ಕೋಬೋದಾಗಿತ್ತು. ಹೌದು.
ಗಂಭೀರ ಪ್ರಕರಣ ಇತ್ತು, ಪೋಕ್ಸೋ ಪ್ರಕರಣ. ಹೌದು. 20ನೇ ತಾರೀಕು ವಿಚಾರಣೆ ಇದೆ. ನಿಮ್ಮ ನಿಲುವಾದರೂ ಏನಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಸಮಾಜಕ್ಕೆ ಸಂದೇಶ ಕೊಡಬೇಕು ನೀವೀಗ. ಹೌದು. ನಿಮ್ಮ ಮಾತಿನ ಮೂಲಕ ಹೇಳಬೇಕು ಏನಕ್ಕೋಸ್ಕರ, ಯಾರ ಅಭಿಮಾನೋತ್ಸವ ಇದು ಅನ್ನುವಂಥದ್ದನ್ನು, ಯಾರ ಸೆಳೆಯೋ ಪ್ರಯತ್ನ ಮಾಡಿದ್ರಿ ಅಂತ. ಇವ್ರು ಯಾರಿಗೂ, ಈ ಗೃಹ ಮಂತ್ರಿಗಳು ಇನ್ನೊಬ್ರಿಗೆ ಮತ್ತೊಬ್ಬರಿಗೆಲ್ಲ ಈ ಚುನಾವಣಾ ಸಂದರ್ಭದಲ್ಲಿ ಅಂತ ಈ ಥರದವ್ರನ್ನ ಯಾರನ್ನೂ ಒಂದು ಓಲೈಕೆ ಮಾಡಬೇಕು ಅಂದಾಗ ಬರ್ತಾರೆ. ದೊಡ್ಡ ಸಮುದಾಯ ಇದೆ ಅವರ ಹಿಂದೆ ಅನ್ನುವಂಥದ್ದಕ್ಕೆ, ಲಿಂಗಾಯತ ಸಮುದಾಯ ಇದೆ. ಆದರೆ ಬೇರೆ ಸಮುದಾಯ ಇವ್ರಿಗೆ, BJP ಅವ್ರಿಗೆ ಬೇಡವಾ? ಹೌದು. ಹಿಂದುಳಿದ ಸ್ವಾಮೀಜಿಗಳು, ಅತಿ ಹಿಂದುಳಿದ ಸ್ವಾಮೀಜಿಗಳನ್ನ ಕಡೆಗಣಿಸಿ ಸೈಡಿಗೆಲ್ಲೋ ಬಿಸಾಕಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. 3,000 ಲಕ್ಷಕ್ಕೆ ಏಣಿ ಹಾಕಿಟ್ಟಿದಾರಂತೆ ಇವರು. ಅಂದ್ರೆ ನೀವು ಮೇಲುವರ್ಗಕ್ಕೆ ಮಾತ್ರ BJP ಸೀಮಿತ ಮಾಡ್ಕೋಬೇಕಾ? ನಿಮ್ಮೇಲಿರುವ ಅಪವಾದನೆ ಅದನ್ನೇ. ಕಾಂಗ್ರೆಸ್ ಇವತ್ತು ಲಾಭ ಎತ್ಕೊಳ್ತಾ ಇರೋದು ಅದನ್ನೇ. ಅಲ್ಪಸಂಖ್ಯಾತರು, ಈ ಅಹಿಂದ ಮತಗಳು ಬೇಡ ಅನ್ನೋದೇ ನಿಮ್ಮ ಅಜೆಂಡಾ ಆಗಿದೆ. ಹಂಗಾಗಿ ನೀವು ಬರೀ ಮೇಲ್ಪಂಕ್ತಿಯವರಿಗೆ ಮಾತ್ರ ಪಕ್ಷ ಕಟ್ಕೊಂಡು ಕೂತ್ಕೊಂಡಿದ್ದೀರಾ ಅನ್ನುವಂಥದ್ದು ಪ್ರಶ್ನೆ ಇಟ್ಕೊಂಡಿದ್ರು. ಅದಕ್ಕೆ ಸರಿಯಾಗಿ ನಡ್ಕೊಂಡಂಗಿದ್ದೀರಿ ನೀವು. ಬಿಜೆಪಿಯವರ ಅಭಿಮಾನೋತ್ಸವ ಅಥವಾ ಯಡಿಯೂರಪ್ಪನವರ ಬೆಂಬಲಿಗರು ಮತ್ತು ಅವರ ಪುತ್ರರು, ಅವರ ಕುಟುಂಬದವರ ಅಭಿಮಾನೋತ್ಸವವನ್ನು ಹೇಳಬೇಕು. ಸ್ಪಷ್ಟವಾಗಿ ಹೇಳ್ದೇನೆ, ಯಾವುದೇ ಇದರಲ್ಲಿ ಎಲ್ಲ ಬಾಲ ಬಡಕರನ್ನು ತಗೊಂಡೋಗಿ ಒಂದೇ ವೇದಿಕೆಯಲ್ಲಿ ಕೂರಿಸ್ಕೊಂಡು ಇವ್ರಿಗಲ್ಲದೆ ಇರೋರಿಗೆಲ್ಲ ಖಾಲಿ ಕೈಗೆ ಬಿದ್ದುಕೊಂಡು ಈ ಸ್ವಾಮಿಗಳನ್ನೆಲ್ಲ ನಗಣ್ಯ ಮಾಡ್ಕೊಂಡು ಕೂತ್ಕೊಂಡು ಈ ಅಭಿಮಾನೋತ್ಸವದ ನೆಪದಲ್ಲಿ ನೀವು ಮಾಡಿದ್ದಾದ್ರೂ ಏನು? ಬಿಜೆಪಿನ ಕಟ್ಟುತ್ತಾ ಇದ್ರೆ ಕೆಡುತ್ತಾ ಇದ್ರೆ ಅದನ್ನ ಹೇಳ್ಬೇಕು ನೀವು. ಹೌದು. ಬಿಜೆಪಿಯ ಕಟ್ಟುವ ಕಾರ್ಯ ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಮಾಡಬೇಕಾಗಿರೋದನ್ನ ಮಾಡಬೇಕಾಗಿತ್ತು. ಇದು ಯಾವುದೋ ಮಾಡಿಕೊಂಡು ನೀವು ಈ ಪ್ರಕರಣದ ಸಂದರ್ಭದಲ್ಲಿ ಬೇಕಾಗಿರಲಿಲ್ಲ. ನಿಮ್ಮ ಮೇಲ್ಗಡೆ 2 ಗಂಭೀರ ಆರೋಪ ಗಣಿಯ ವಿಚಾರದಲ್ಲಿ ಇದೆ. ಈ ಸುಪ್ರೀಂ ಕೋರ್ಟ್ ಕೂಡ ನಿಮಗೆ ತಡೆಯಾಜ್ಞೆ ನೀಡಿದ್ರು ಕೂಡ 20ನೇ ತಾರೀಕು ವಿಚಾರಣೆ ಇದೆ, ಯಾವುದು ಪೋಕ್ಸೋ ಕೇಸಲ್ಲಿ. ಇಂಥ ಸಮಯಕ್ಕೆ ಇದು ಬೇಕಾಗಿತ್ತ ಅನ್ನುವಂಥದ್ದು ಕೇಂದ್ರವನ್ನ ಗಮನ ಸೆಳೆಬೇಕು. ನಾವು ಪ್ರಶ್ನಾತೀತ ನಾಯಕರಾಗಿ ಕರ್ನಾಟಕದಲ್ಲಿ ಗುರುತಿಸ್ಕೊಂಡಿದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ನೀವು ಸಂದೇಶ ರವಾನೆ ಮಾಡಿಕ್ಕೆ ಹೋಗಿದ್ದಿದ್ರೆ ಸಮಾಜ ಮಾತ್ರ ಕಣ್ಣು ತೆರೆದು ಕೂತ್ಕೊಂಡಿರುತ್ತೆ. ಸಮಾಜ ನಿಮ್ಮನ್ನು ನೋಡ್ತಾ ಇರುತ್ತೆ. 20ನೇ ತಾರೀಕು ವಿಚಾರಣೆಯ ನಂತರದಲ್ಲಿ ನಿಮ್ಮ ಪಾಡೇನಾದರೂ ಬೇರೆ ತರ ಆಗೋಯ್ತು ಅಂತಂದ್ರೆ ಒಂದು ಲೆಕ್ಕಾಚಾರ ಕೊಟ್ಟೋಗುತ್ತೆ. ಅಂದ್ರೆ ನ್ಯಾಯ ಇನ್ನೂ ಕಣ್ಣು ತೆರೆದೇ ಕೂತಿದೆ ಅಂತ. ಇಲ್ಲದೇ ಇದ್ದಲ್ಲಿ ಇದು ಎಲ್ಲೋ ಒಂದು ಕಡೆ ಯಾರು ವಿರೋಧ ಪಕ್ಷದವರು ಯಾವಾಗಲೂ ಆರೋಪ ಮಾಡ್ತಾರಲ್ಲ, ಒಂದಷ್ಟು ಕಾನೂನನ್ನ ಇವ್ರ ಅಡಿಯಲ್ಲಿ ತಗೊಂಡ್ಬಂದು ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಅದಕ್ಕೆ ಮತ್ತೆ ಪುಷ್ಟಿ ಕೊಟ್ಟಂಗೆ ಆಗುತ್ತೆ. ಈ ನಿಟ್ಟಲ್ಲಿ ನೀವು ಕೆಲಸ ಮಾಡಿದ್ದು ಮೊನ್ನೆ ಅಭಿಮಾನೋತ್ಸವ ಅಲ್ಲ, ಅದು ನೀವು ಎಲ್ಲರಿಗೂ ಸೇರಿ ಇಡೀ ಪಕ್ಷಕ್ಕೆ ಮಾಡಿದ ಅವಮಾನೋತ್ಸವ. ಹೌದು, ಅವಮಾನೋತ್ಸವ. ಅದು ಒಂದು ನಾಯಕನನ್ನ ಆ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ಕೊಂಡು ನೀವು ಎಲ್ಲವನ್ನೂ ಮಾಡ್ಕೊಂಡು ಕೂತ್ಕೊಂತೀನಿ ಅನ್ನುವಂಥ ಭ್ರಮೆಯಲ್ಲಿ ನಿಮ್ಮ ಕೈಯಲ್ಲಿ ಆಗಿದ್ದಿದ್ರೆ ನೀವು ಇಷ್ಟೊತ್ತಿಗೆ ಆಪರೇಷನ್ ಕಮಲ, ಇನ್ನೊಂದು ಕಮಲ, ಮತ್ತೊಂದು ಕಮಲ, ಹಸಿ ಹೇಸಿಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಅದನ್ನು ತೊಳಿಬೇಕೀಗ. ಹೌದು, ಅದನ್ನು ತೊಳಿಬೇಕಾಗಿದೆ. ಬಿಜೆಪಿಯ ಸಿದ್ಧಾಂತವೇ ಬೇರೆ, ನಿಮ್ಮ ಸಿದ್ಧಾಂತವೇ ಬೇರೆ. ಕುಟುಂಬ ರಾಜಕಾರಣದ ಸಿದ್ಧಾಂತದಡಿ ನೀವೆಲ್ಲ ನಿಂತ್ಕೊಂಡು ರಾಜಕಾರಣ ಮಾಡ್ತಾ ಇರುವಂಥವ್ರು. ನಿಮಗೆ ಹೇಸಿಗೆ ಆಗಬೇಕು, ನಾಚಿಕೆ ಆಗಬೇಕು. ಅದನ್ನೆಲ್ಲ ಬಿಟ್ಟು ಅಭಿಮಾನೋತ್ಸವ ನೆಪದಲ್ಲಿ ಇವರೆಲ್ಲ ಕುಟುಂಬದವರು ಸೇರ್ಕೊಂಡು, ಇವರ ಬೆಂಬಲಿಗರೆಲ್ಲ ಸೇರ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ಯತ್ನಾಳ್ ಅಂತವರು, ವಿಶ್ವನಾಥ್ ಅಂತವ್ರು ಬಾಯ್ಬಿಟ್ಟು ಹೇಳ್ತಾರೆ ನೀವು ಕುಟುಂಬ ರಾಜಕಾರಣದಿಂದ ಈಚೆ ಬನ್ನಿ ಅಂತ ಹೇಳ್ಬಿಟ್ಟು. ಕೇಂದ್ರಕ್ಕೆ ಮಾತ್ರ ಇದರ ಅರಿವಾಗ್ತಾ ಇಲ್ಲ. ಕೇಂದ್ರಕ್ಕೆ ಮಾತ್ರ ಬೇಕಾಗಿಲ್ಲ. ಹಿಂದುತ್ವದ ಸಿದ್ಧಾಂತದ ಅಡಿಯಲ್ಲಿ ಬಂದಿರುವಂಥ ಈಶ್ವರಪ್ಪ, ಯತ್ನಾಳು, ಬೇರೆ ಬೇರೆಯವ್ರನ್ನೆಲ್ಲ ಬದಿಗೋರಿಸಿ, ಅನಂತಕುಮಾರ್ ಅಂತವ್ರನ್ನೆಲ್ಲ ಬದಿಗೋರಿಸ್ಕೊಂಡು ಒಂದು ಕುಟುಂಬದ ಓಲೈಕೆ ಬಿದ್ದಿರೋದಕ್ಕೋಸ್ಕರ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಹೀನಾಯ ಪರಿಸ್ಥಿತಿ, ನಾಯಕತ್ವವೇ ಇಲ್ಲದೆ ಒದ್ದಾಡ್ತಾ ಇರುವಂಥದ್ದು. ಬೆನ್ನು ಮೂಳೆ ಇಲ್ಲದ ವಿರೋಧ ಪಕ್ಷ ಕಾಣ್ತಾ ಇರೋದು ಇದೇ ಫಸ್ಟ್. ವಿರೋಧ ಪಕ್ಷದ ನಾಯಕನಾಗಿ ಅತಿ ಹೆಚ್ಚು ಬೆಂಬಲ ಮತ್ತೆ ಸ್ಕೋರ್ ಮಾಡಿರುವಂಥದ್ದು ಯಡಿಯೂರಪ್ಪನವರು ಸ್ಕೋರ್ ಮಾಡಿರೋದು ವಿರೋಧ ಪಕ್ಷ ನಾಯಕನಾಗಿ. JH ಪಟೇಲ್ರು, ದೇವೇಗೌಡರು ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕನ ಗುರುತಿಸಿಕೊಂಡು ಯಡಿಯೂರಪ್ಪನ ಪಕ್ಷ ಬಿಜೆಪಿಯಲ್ಲಿ ಇವತ್ತು ವಿರೋಧ ಪಕ್ಷ ಇದೆಯಾ ಇಲ್ಲೋ ಅಂತ ಕೇಳೋ ಪ್ರಶ್ನೆಗೆ ತಗೊಂಬಂದು ನಿಂತ್ಕೊಂಡಿದ್ದಾರೆ. ಎಲ್ಲವೂ ಇವರಿಂದಾನೆ. ಹೌದು, ಇವರ ನಾಯಕರುಗಳು ತಗೊಂಬಂದಿರುವ ಹೇಸಿಗೆ ಕೆಲಸಗಳಿಂದನೇ ಇವತ್ತು ಬಿಜೆಪಿಗೆ ಒಂದು ಸಿದ್ಧಾಂತವೇ ಇಲ್ವೇನೋ ಅನ್ನುವಂಥ ನಿಟ್ಟಲ್ಲಿ ಬಂದು ಕೂತ್ಕೊಂಡಿದ್ದಾವೆ. ಈ ನಿಟ್ಟಲ್ಲಿ ಇವರ ಅಭಿಮಾನೋತ್ಸವ ಅಥವಾ ಅವಮಾನೋತ್ಸವ, ಅವರು ಸ್ವಾಮೀಜಿಗಳೇ ಹೇಳ್ತಾ ಇರುವಂತೆ ಇದು ಅವಮಾನೋತ್ಸವ. ಕರೆದು ಎಲ್ಲರನ್ನೂ ಅವಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವಮಾನೋತ್ಸವ ಇದು. ಅಭಿಮಾನೋತ್ಸವದ ಇನ್ನೊಂದು ಪರ್ಯಾಯ ಹೆಸರೇನಾದರೂ ಇದ್ರೆ ಅದು ಅವಮಾನೋತ್ಸವ ಅಂತ ನಾವು ಬಿಡ್ತಾ ಇದ್ದೀವಿ. ಒಬ್ಬ ಸ್ವಾಮೀಜಿ ಒಂದು ವರ್ಗಕ್ಕೆ ಪ್ರಶ್ನಾತೀತವಾಗಿ ನಿಂತ್ಕೊಂಡಿರ್ತಾನೋ ಅಥವಾ ಇನ್ನೊಂದು ಆ ಸಮುದಾಯ ಅವರನ್ನು ಮೇಲ್ಮಟ್ಟದಲ್ಲಿ ನಿಲ್ಲಿಸ್ಕೊಂಡು ನೋಡ್ತಾ ಇರುತ್ತೆ. ಗೌರವ ಕೊಡಬೇಕಾಗಿರೋದು ನಿಮ್ಮ ಧರ್ಮ. ಕರೆದಾದ ಮೇಲೆ ನೀವು ಅವ್ರಿಗೆ ಗೌರವ ಕೊಟ್ಟಿಲ್ಲ ಅಂತಾದರೆ
ಅದು ನೀವು ಅಧರ್ಮದ ಹಾದಿಲಿದ್ದೀರಿ ಅಂತ. ಆ ಸ್ವಾಮೀಜಿಯವರು ನಡೆಸ್ಕೊಂಡಿರೋ ರೀತಿಗೆ ಅವ್ರು ಇವತ್ತು ಬಂದು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಸಮುದಾಯದ ಮತಗಳು ಬೇಡ ಅಂತಂದ್ರೆ ನಿಮ್ಮ ಅಭಿಮಾನೋತ್ಸವದಲ್ಲಿ ಯಾರ್ಯಾರು ಬಂದಿದ್ದಾರೋ ಅಷ್ಟೇ ಮತಗಳಿಂದ ಗೆದ್ದು ಬರ್ತೀವಿ ಅನ್ನೋ ವಿಶ್ವಾಸ ಇದ್ರೆ ಅವರನ್ನೆಲ್ಲ ಕಡೆಗಣಿಸಿದ್ ಸರಿ ಇದೆ. ಅರೆ ಬಿಜೆಪಿ ನೀವು ಮಾತ್ರ ಯಡಿಯೂರಪ್ಪ ಬೆಂಬಲಿಗರಿಂದ ಮಾತ್ರ ನಿಂತಿದೆ, ಅವ್ರ ಕುಟುಂಬದಿಂದ ಮಾತ್ರ ನಿಂತಿದೆ ಅಂತ ಅಂದ್ರೆ ಅಮಿತ್ ಶಾ ಏನೋ ಹೇಳಿದ್ರಲ್ಲ ಯಡಿಯೂರಪ್ಪ ಜೀವನಕ್ಕೆ ಮಾದರಿ ಆಗ್ತಾರೆ ಅಂತ. ಮಾದರಿ ಆಗಬೇಕಾಗಿರೋದು ಇವತ್ತಿಗೆ ಈ 2-3 ಕೇಸ್ಗಳಿಂದ ಪ್ರಕರಣಗಳು ಹೊಸದಲ್ಲದೆ ಇರಬಹುದು, ಆದ್ರೆ ಇವ್ರ ಮೇಲೆ ಬಂದಿರುವಂತ ಗಂಭೀರ ಪ್ರಕರಣ ಪೋಕ್ಸೋ ಪ್ರಕರಣಗಳು ಬಂದಿರುವುದು ತುಂಬಾ ಕಡಿಮೆ. ಒಂದು ಹೆಣ್ಣುಮಗು 17 ವರ್ಷದ ಹೆಣ್ಣುಮಗು, ಅವರ ತಾಯಿ ಬರ್ತಾರೆ ಇವ್ರ ಮನೆಗೆ 2024ರಲ್ಲಿ ಅನ್ಸುತ್ತೆ ಫೆಬ್ರವರಿ ಸಮಯದಲ್ಲಿ. ಸದಾಶಿವನಗರ ಪೊಲೀಸ್ ಠಾಣೆಯ ಲಿಮಿಟ್ ಅಲ್ಲಿ ಕೇಸ್ ಕೊಡ್ತಾರೆ. ಕಾರಣ ಕೇಸಲ್ಲಿ ಏನಿರುತ್ತೆ, ದೂರಲ್ಲಿ ಏನು ಪ್ರಕರಣ, ಏನು ದೂರು ದಾಖಲಿಸಿದ್ದಾರೆ ಅಂತಂದ್ರೆ ಇವರು ಆ ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿರ್ತಾರೆ. ಹೌದು, ಯಡಿಯೂರಪ್ಪನವ್ರ ಹತ್ರ ಸಾಂತ್ವನ ಕೇಳೋದಕ್ಕೆ ಹೋಗಿರ್ತಾರೆ. ಸತ್ಯಾಸತ್ಯತೆ ಗೊತ್ತಾಗುವವರೆಗೂ ನಿಮ್ಮ ಅಭಿಮಾನೋತ್ಸವಕ್ಕೆ ಬೆಂಕಿ ಇಡಬೇಕಾ ಮಾಡುವ ನೀವು? ಹೌದು, ಯಾವ ಲೆಕ್ಕಾಚಾರದ ಅಡಿಯಲ್ಲಿ ಇವರಿಗೆ ಅಭಿಮಾನೋತ್ಸವ ಮಾಡ್ಕೋತಾ ಇದ್ದೀರಿ? ಸಾರ್ವಜನಿಕವಾಗಿ ಮಾಡುವಂಥದ್ದೇನಿತ್ತು? ಅಭಿಮಾನೋತ್ಸವದ ಹುನ್ನಾರ ಏನು? ತೊಳಿಬೇಕು ಅಂತಂದ್ರೆ ನಿಮ್ಮಲ್ಲಿ ದಾಖಲಾತಿಗಳಿದ್ರೆ ತಗೊಂಡೋಗಿ ನಿಂತ್ಕೋಬೇಕು. ಗೃಹ ಸಚಿವರನ್ನು ತಗೊಂಡ್ಬಂದ್ಬಿಟ್ಟು ನೀವು ಓಲೈಕೆ ಮಾಡ್ಕೊಂಡು ಕೂತ್ಕೊಂಡ ತಕ್ಷಣಕ್ಕೆ ಕಾನೂನು ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂಥ ಭ್ರಮೇಲೇನಾದರೂ ಇದ್ರೆ ಸಮಾಜ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. 83 ವರ್ಷದ ಯಡಿಯೂರಪ್ಪನವರ ಮೇಲ್ಗಡೆ ಇಂಥ ಗಂಭೀರ ಪ್ರಕರಣ ಇದ್ದಾಗ ಆ ಪಕ್ಷ ನೋಡ್ಕೋಬೇಕಾಗಿತ್ತು, ಆ ಪಕ್ಷದ ಮುಖಂಡರು ನೋಡ್ಕೋಬೇಕಾಗಿತ್ತು. ಪಕ್ಷವನ್ನ ಇಡೀ ಕುಟುಂಬ ಆಳುವಂತ ಸ್ಥಿತಿಗೆ ಬಂದಿದೆ ಅಂತ ಬಿಜೆಪಿಯ ಇಡೀ ಮುಖಂಡರು ಏನಿದ್ದಾರೆ, ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ಯೋಚನೆ ಮಾಡಬೇಕು. ಒಂದು ಕಾಲದ ಯಡಿಯೂರಪ್ಪ ಬೇರೆ ಇದ್ರು, ಯಡಿಯೂರಪ್ಪ ಕುಟುಂಬದವರು ಬಂದಾದ ಮೇಲೆ ಈಗ ಯಡಿಯೂರಪ್ಪನ ಪರಿಸ್ಥಿತಿ ಬೇರೆ ಇದೆ, ಯಡಿಯೂರಪ್ಪ ಮೇಲಿರೋ ಪ್ರಕರಣಗಳು ಬೇರೆ ಇದ್ದಾವೆ, ಯಡಿಯೂರಪ್ಪರ ಹಾದಿ ಬದಲಾಗಿದೆ, ಅವರ ಕುಟುಂಬದ ಹಾದಿ ಬದಲಾಗಿದೆ. ಈಗ ಬಿಜೆಪಿ ಅವರನ್ನು ನಂಬಿಕೊಂಡು ಈ ಅವಮಾನ ಏನು ಮಾಡಿದ್ದಾರೆ ಈಗ ಸ್ವಾಮಿಗಳಿಗೆ, ಇಲ್ಲಿಂದ ಯೋಚನೆ ಮಾಡ್ಕೋಬೇಕಾಗತ್ತೆ. ಹೌದು, ಕಟ್ಟಿ ಬೆಳೆಸಿದ ಸಂಸ್ಥೆಯನ್ನೇ ಅಂದ್ರೆ ಕಟ್ಟಿ ಬೆಳೆಸಿದ ಪಕ್ಷವನ್ನೇ ಕೆಡವಿ ಕೆಜೆಪಿ ಕಟ್ಟದಾಗ್ಲೂ ಕೂಡ ಸಹಿಸ್ಕೊಂಡು ಹೋಗಿತ್ತು ಆ ಪಕ್ಷ. 2014ರಲ್ಲಿ ಮತ್ತೆ ಸೇರಿಸ್ಕೊಳತ್ತೆ ಅವ್ರನ್ನ. ಪಕ್ಷಕ್ಕಾಗಿ ನೀವಲ್ಲ, ಪಕ್ಷ ನಿಮಗೆ ಸಿಕ್ಕಾಪಟ್ಟೆ ಕೊಟ್ಟಿದೆ. ನೀವು 2008ರಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ತಂದ್ರಿ ಅನ್ನುವಂಥದ್ದನ್ನ, ಆದ್ರೆ ಹೇಸಿಗೆಗಳನ್ನೆಲ್ಲ ಅಂಟಿಸ್ಕೊಂಡು ತಂದ್ರಿ. ಅದನ್ನ ಸಿದ್ಧಾಂತವನ್ನು ಒಪ್ಪದ ಬಿಜೆಪಿ ಮತ್ತೆ ಇವನ್ನೆಲ್ಲ ಕರ್ಕೊಂಡು ಕೂರಿಸ್ಕೊಂಡು ಒಂದು ಅಸಹ್ಯವನ್ನೇ ಮಾಡ್ಕೊಂಡು ಕೂತ್ಕೊಂಡಿತ್ತು. ಆದರೆ ಬಿಜೆಪಿಗೆ ಈಗಲಾದರೂ ಮನದಟ್ಟಾಗಬೇಕು, ನಾವು ಎಲ್ಲಿ ಹೊರಟಿದ್ದೀವಿ ಅನ್ನುವಂಥದ್ದು. ಒಂದು ಕುಟುಂಬದ ಓಲೈಕೆಯಿಂದಾಗಿ ಸಿದ್ಧಾಂತವನ್ನೇ ತಲೆ ಮೇಲೆ ಹೊತ್ತು ಓಡಾಡುವಂಥ ಕಾರ್ಯಕರ್ತನ ಕಳ್ಕೊತೀರಿ. ಹಿಂದುತ್ವದ ಅಡಿಯಲ್ಲೇ ಬಿಜೆಪಿ ಗೆದ್ದು ಬರೋದು ಅದು ಸ್ಪಷ್ಟವಾಗಿ ಒಪ್ಕೊಂಡಿದೆ ಬಿಜೆಪಿ. ಹೌದು, ಈಗಾಗಲೇ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸುವೇಂದು ಅಧಿಕಾರಿ ಹೇಳ್ತಾರೆ ಮುಸಲ್ಮಾನರು ನಮ್ಗೆ ಓಟ್ ಹಾಕಲಿಲ್ಲ ಅಂತ. ನೀವು ಕಡೆಗಣಿಸ್ತಾ ಇರೋದು ಮತ್ತೆ ಹಿಂದೂಗಳನ್ನು. ನೀವು ಒಂದು ಧರ್ಮದ ಅಂದರೆ ಒಂದು ಜಾತಿಯನ್ನು ಆ ಪ್ರಬಲ ಮತಗಳಿದ್ದಾವೆ ಅಂತ ಬಿಟ್ಟು ಅಲ್ಲಿ ಓಲೈಕೆ ಮಾಡಕ್ಕೆ ಹೋಗ್ತೀರಿ. ಎಲ್ಲ ಸ್ವಾಮೀಜಿಗಳು ಬೀದಿಗೆ ಬರ್ತಾರೆ, ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಅವಮಾನೋತ್ಸವಕ್ಕೆ ಒಂದು ಪಾಠ ಕಲಿಸ್ತಾರೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಆ ಪಾಠದ ಅರಿವಾಗಿದ್ದರೆ ಇನ್ನೂ ಕಾಲ ಮಿಂಚಿಲ್ಲ, ಬದಲಾವಣೆಗಳು ಮಾಡ್ಕೊಳ್ಳಿ. ನಿಮ್ಮ ಅವಮಾನೋತ್ಸವಗಳು ಮಾಡಬೇಡಿ. ಅವಮಾನೋತ್ಸವಗಳಿಂದಾಗಿ ನೀವು ಎಲ್ಲರನ್ನು ಕಳ್ಕೋತಾ ಹೋಗ್ತೀರಿ. ಬಿಜೆಪಿಗೆ ಇರುವ ಶಕ್ತಿ ಹಿಂದುತ್ವದ ಅಡಿಯಲ್ಲಿ ಬಂದ ಸ್ವಾಮಿಗಳನ್ನ, ಅವರ ಭಕ್ತ ಸಮೂಹವನ್ನು ಕಳ್ಕೋತಾ ಹೋದ್ರೆ ನಿಮಗೆ ಮತ್ತೆ ಓಟ್ ಹಾಕುವಂತ ಗತಿಗೆ ಯಾರೂ ಬರೋದಿಲ್ಲ. ನೀವೀಗೇನು ದುಸ್ಥಿತಿಲಿದ್ದೀರಿ, ಇದಕ್ಕಿಂತ ಕೆಳ ಪರಿಸ್ಥಿತಿಗೆ ಹೋಗ್ತೀರಿ. ಇವತ್ತು ಕಾಂಗ್ರೆಸ್ ಕೆಲವು ಕಡೆ 2, 1, 3 ಏನು ಸಂಖ್ಯೆಗಳನ್ನು ಗಳಿಸ್ತಾ ಇದೆ, ಆ ಮಟ್ಟಕ್ಕೆ ನೀವು ಕರ್ನಾಟಕದಲ್ಲಿ ಆಗುವ ಸಾಧ್ಯತೆ ಇರುತ್ತೆ. ಪ್ರಾದೇಶಿಕ ಪಕ್ಷವಾಗಿ ಹುಟ್ಟುಕೊಂಡು ಏನಾದರೂ ಬಂತು ಅಂತಂದ್ರೆ ನಿಮಗೆ ನೆಲೆ ಇಲ್ಲದಂಗೆ ಆಗುತ್ತೆ. ಆ ಪರಿಸ್ಥಿತಿ ತಂದೊಡ್ಕೋತೀರಿ. ಅವಮಾನೋತ್ಸವ ನಿಜಕ್ಕೂ ದೊಡ್ಡ ದುರಂತ ಈ ಕರ್ನಾಟಕದ್ದು. ಇದು ಬಿಜೆಪಿ ಉತ್ತರ ಕೊಡಬೇಕು, ಕೇಂದ್ರದ ನಾಯಕರು ಉತ್ತರ ಕೊಡಬೇಕು. ಬಂದುಬಿಟ್ಟು ಇಲ್ಲಿ ಏನೋ ಹೇಳಿಬಿಟ್ಟು ಭಾಷಣಗಳು ಕೊಟ್ಟ ತಕ್ಷಣಕ್ಕೆ ಆ ಹಿನ್ನೆಲೆಗಳನ್ನು ತಿಳ್ಕೊಳ್ಳದೇನೆ ಬಂದು ಮಾತಾಡುವಂಥ ಕೇಂದ್ರದ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕು ಇದನ್ನ. ಯಾವ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಅಷ್ಟೋ ಗೊತ್ತಿಲ್ಲದೆ ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದು, ಅಂದರೆ ಇಡೀ ಬಿಜೆಪಿ ಇವತ್ತು ಎಷ್ಟು ಇದಕ್ಕೆ ಕೂತ್ಕೊಂಡಿದೆ ಅಂತಂದ್ರೆ, ನಮ್ಮ ರಾಜ್ಯದ ನಾಯಕರುಗಳು ಬಿಜೆಪಿ ಕೆಲ ಸಿದ್ಧಾಂತವನ್ನು ಹೊತ್ತುಕೊಂಡಿರುವಂಥ ನಾಯಕರುಗಳಿಗೆ ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಅವರು ಬಿಸಿಲು ಕೂತ್ಕೊಂಡಿದ್ದಾರೆ. ಹೌದು, ಇವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಕೆಲವ್ರನ್ನ.
ಯಾವುದೇ ಒಂದು ಅನುಭವ ಇಲ್ಲದೆ ಅಂತ ಕುಟುಂಬದಲ್ಲಿ ಯಾರೋ ಒಬ್ರು ಮಾಡಿದ ತ್ಯಾಗಕ್ಕೆ ಇವ್ರಿಗೆ ಕೊಡಿ ಅಂತಂದ್ರೆ ಅರೆ ಅಪ್ಪ ಮೇಷ್ಟ್ರು ಅಂತ ಹೇಳ್ಬಿಟ್ಟು ಮಗನ್ ತಗೊಂಬಂದ್ಬಿಟ್ಟು ಏನೋ ಕೊಡಿ, ಅವ್ನು ಫೇಲ್ ಆಗೋ ಯೋಗ್ಯತೆ ಇಲ್ಲ, ಅವನಿಗೆ ಪಾಸ್ ಆಗೋ ಯೋಗ್ಯತೆ ಇಲ್ಲ, ಅವನಿಗೆ ಅವ್ನು ತಗೊಂಬಂದ್ಬಿಟ್ಟು ಏನೋ ಡಿಸ್ಟಿಂಕ್ಷನ್ ಪಾಸ್ ಮಾಡಿ ಅಂತಂದಂಗೆ ಆಯ್ತಿದ್ದು. ಅಪ್ಪ ಮೇಷ್ಟ್ರು, ಮಗ ಏನ್ ಮಾಡಿದ್ದಾನೆ? ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಬಿಜೆಪಿ ಪಕ್ಷ ಹಂಗೆ ನಡ್ಸ್ಕೋತಾ ಇದೆ. ನೀವು ತಪ್ಪು ನಿರ್ಧಾರಗಳನ್ನು ತಗೋತಾ ಇದ್ದೀರಿ. ನಿಮ್ಮ ಸಿದ್ಧಾಂತಕ್ಕೆ, ನಿಮ್ಮ ಪಕ್ಷಕ್ಕೆ ಗಟ್ಟಿ ನೇತಾರನಾಗಬೇಕಾಗಿರುವವ್ರನ್ನ ನಿಲ್ಲಿಸ್ಕೊಂಡು ಮುಂದಕ್ಕೆ ಹೋಗಿಲ್ಲ ಅಂತಂದ್ರೆ ಪಕ್ಷವನ್ನ ನೀವೇ ಮುಳುಗಿಸ್ಕೋತೀರಿ. ಕರ್ನಾಟಕನ ಕಳ್ಕೊಂಡು ಕೂತ್ಕೊಂಡಿದ್ದೀರಿ. ಇನ್ನೂ ಗಳಿಸ್ಬೇಕು ಅನ್ನುವಂಥದ್ದು ಏನಾದರೂ ಇದ್ರೆ ಹೊಸ ಬದಲಾವಣೆಗೆ ಒಂದು ನಾಂದಿ ಹಾಡಬೇಕು. ಈ ಅವಮಾನೋತ್ಸವಗಳನ್ನೆಲ್ಲ ದೂರ ಇಡಬೇಕು. ಎಸ್, ಯಾವ ಕೇಸರಿ ಹಿಡ್ಕೊಂಡು ಮುಂದೆ ನಡೀತಾ ಇದ್ರು ಅದೇ ಕೇಸರಿ ತೊಟ್ಟ ಶ್ರೀಗಳೇ ಇವತ್ತು ಕೆರಳಿ ನಿಂತಿದ್ದಾರೆ ಅಂತ ಪರಿಸ್ಥಿತಿಗೆ ತಂದ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ದುರಂತ ಇದೆ. ಎಸ್, ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.